ಕೊಡಗು ಹಾಗೆ ಕಾವೇರಿ ಜಲನಯನ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಹಳೆ ಮೈಸೂರು ಭಾಗದ ಜೀವನಾಡಿ KRS ಅಣೆಕಟ್ಟಿಗೆ ಜೀವ ಕಳೆ ಬಂದಿರುವಂತದ್ದು. ಸದ್ಯ ನಾನೀಗ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂತಹ KRS ಅಣೆಕಟ್ಟೆ ಸಮೀಪವೇ ಇದ್ದೇನೆ. ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇರಬಹುದು. ಕೊಡಗು ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಭಾರಿ ಪ್ರಮಾಣದ ಒಳಹರಿವು KRS ಅಣೆಕಟ್ಟೆಗೆ ಏರಿಕೆಯನ್ನು ಕಂಡಿರುವಂತದ್ದು. ಅಂದ್ರೆ ಕಳೆದ 4 ದಿನಗಳ ಹಿಂದೆ KRS ಅಣೆಕಟ್ಟೆಯ ನೀರಿನ ಮಟ್ಟ ಕೇವಲ 89 ಅಡಿಗೆ ಕುಸಿದಿತ್ತು. ಆ ನಿಟ್ಟಿನಲ್ಲಿ ಒಂದಷ್ಟು ಆತಂಕವೂ ಕೂಡ ಹಳೆ ಮೈಸೂರು ಭಾಗದ ಜನರು, ಬೆಂಗಳೂರಿನ ಸಾರ್ವಜನಿಕರು ಮತ್ತೆ ತಮಿಳುನಾಡಿಗೆ ನೀರನ್ನು ಹರಿಸಬೇಕಾದಂತ ಒಂದು ಸಂದಿಗ್ಧ ಪರಿಸ್ಥಿತಿ ಎಲ್ಲವೂ ಕೂಡ ಒಂದಷ್ಟು ಆತಂಕಗಳು ಎದುರಾಗಿತ್ತು. ಇದೀಗ ಆ ಎಲ್ಲ ಆತಂಕಗಳು ದೂರ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕೆಂದ್ರೆ ಕಾವೇರಿ ಜಲನಯನ ಪ್ರದೇಶದಲ್ಲಿ ಸುರಿತಾ ಇರುವಂತಹ ಮಳೆಗೆ ಇದೀಗ KRS ಅಣೆಕಟ್ಟೆ ನೀರಿನ ಮಟ್ಟ 100 ಅಡಿಗೆ ಏರಿಕೆಯನ್ನು ಕಂಡಿರುವಂತದ್ದು. 124.80 ಗರಿಷ್ಠ ಮಟ್ಟವನ್ನ ಈ ಒಂದು ಅಣೆಕಟ್ಟೆ ಹೊಂದಿದೆ. ಸದ್ಯ ಇದೀಗ 100 ಅಡಿ ಭರ್ತಿಯಾಗಿದೆ. ಇನ್ನ ಸಂಪೂರ್ಣ ಭರ್ತಿಗೆ ಕೇವಲ 24.80 ಅಡಿ ಮಾತ್ರ ಬಾಕಿ ಇರುವಂತದ್ದು. ಇನ್ನೂ ಕೂಡ ನಿರಂತರವಾಗಿ ಮಳೆ ಆಗುವಂತಹ ಮುನ್ಸೂಚನೆ ಸಿಕ್ಕಿರುವಂತದ್ದು. ಆ ನಿಟ್ಟಿನಲ್ಲಿ ಈ ಒಂದು ಭಾಗದ ರೈತರಲ್ಲಿ ಒಂದು ರೀತಿ ಮಂದಹಾಸ ಮೂಡಿದೆ. ಯಾಕೆಂದ್ರೆ ತಮ್ಮ ಬೆಳೆಗಳಿಗೆ ಕಾವೇರಿ ಸಿಗಲಿದೆ ಎಂಬ ಒಂದು ವಿಶ್ವಾಸವೂ ಕೂಡ ಜನರಿಗೆ ಇರುವಂತದ್ದು. ಅಲ್ಲದೆ ಪ್ರತಿ ವರ್ಷವೂ ಕೂಡ ಬೇಸಿಗೆ ಬತ್ತು ಅಂತಂದ್ರೆ ಅಲ್ಲಿ ಕುಡಿಯೋ ನೀರಿಗೆ ಒಂದಷ್ಟು ಹಾಹಾಕಾರ ಸೃಷ್ಟಿಯಾಗುವಂತಹ ಆತಂಕ ಇರುತ್ತೆ. ಆದ್ರೆ ಈ ಬಾರಿ ಬೆಂಗಳೂರು, ಮಂಡ್ಯ, ಮೈಸೂರು ಸೇರಿದಂತೆ ವಿವಿಧ ನಗರಗಳಿಗೆ ಕುಡಿಯೋ ನೀರಿನ ಹಾಹಾಕಾರ ತಪ್ಪಲಿದೆ ಎಂಬುದು ಇಲ್ಲಿ ಮುನ್ಸೂಚನೆ ಇಲ್ಲಿ ದೊರೀತಾ ಇದೆ ಅಂತಾನೆ ಹೇಳ್ಬೋದು. ಸದ್ಯ 124.80 ಅಡಿ ಗರಿಷ್ಠ ಮಟ್ಟದ ಡ್ಯಾಮ್ನಲ್ಲಿ 100 ಅಡಿ ಭರ್ತಿಯಾಗಿದೆ. ಇನ್ನ ಒಳಹರಿವು ಕೂಡ ಇವತ್ತು ಕೂಡ 19,488 ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಇದೇ ರೀತಿ ನೀರು ಹರಿದು ಬಂದ್ರೆ ಜೂನ್ ಮೊದಲ ವಾರ ಅಥವಾ 2ನೇ ವಾರದಲ್ಲೇ ಭರ್ತಿಯಾಗುವಂತಹ ಎಲ್ಲ ಮುನ್ಸೂಚನೆಗಳು ಕೂಡ ದೊರೀತಾ ಇದೆ. ಅಲ್ಲದೆ ಹಲವಾರು ವರ್ಷಗಳ ಬಳಿಕ ಮೇ ಅಂತ್ಯದಲ್ಲೇ ಈ ಒಂದು 100 ಅಡಿ ಭರ್ತಿಯಾಗಿರುವಂತದ್ದು ವಿಶೇಷ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಜೂನ್ ಮೊದಲ ವಾರದ ಬಳಿಕ ಈ ಒಂದು KRS ಡ್ಯಾಮ್ಗೆ ಒಳಹರಿವಿನ ಪ್ರಮಾಣ ಹೆಚ್ಚಾಗ್ತಾ ಇತ್ತು. ಆದ್ರೆ ಈ ಬಾರಿ ಮೇ ಅಂತ್ಯದಲ್ಲೇ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರುವಂತದ್ದು ಬಹಳಷ್ಟು ಖುಷಿಯನ್ನ ರೈತರಿಗೆ ತಂದಿದೆ ಅಂತಾನೆ ಹೇಳ್ಬೋದು. ಸದ್ಯ ಈ ಎಲ್ಲ ಆತಂಕಗಳು ಈ ಒಂದು KRS ಅಣೆಕಟ್ಟೆ ನೀರಿನ ಮಟ್ಟ ಏರಿಕೆಯಿಂದ ದೂರ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಹಲವಾರು ವರ್ಷಗಳ ಬಳಿಕ ಮೇ ಅಂತ್ಯದಲ್ಲಿ ಭಾರಿ ಪ್ರಮಾಣದ ನೀರು ಹರಿದು ಬರ್ತಾ ಇದೆ ಡ್ಯಾಮ್ಗೆ. ಆ ನಿಟ್ಟಿನಲ್ಲಿ ಜೂನ್ 2ನೇ ವಾರ ಅಥವಾ ಜೂನ್ ಅಂತ್ಯದ ಒಳಗೆ KRS ಡ್ಯಾಮ್ ಭರ್ತಿಯಾಗುವಂತಹ ವಿಶ್ವಾಸ ಮತ್ತು ಒಂದು ಮುನ್ಸೂಚನೆ ಎಲ್ಲವೂ ಕೂಡ ಇದೀಗ ಕಂಡು ಬರ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ KRS. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.